ಅಮ್ಮ ಕನ್ವರ್ಸ್ತಿದಾರ ಪ್ಲೀಸ್ ನಾನು ನಿಮ್ಮಿಂದ ಕರ್ಕೊಂಡು ಹೋಗ್ತೀರಾ? ನನ್ನ ಅಮ್ಮ ನೋಡ್ಬೇಕು ಸಾಹೇಬ್ರೆ. ಸಾಹೇಬ್ರೆ ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ ಸಾಹೇಬ್. ಅಲ್ಲಿ ಬೇಡ, ಬಾ ಹೋಗೋಣ ಬಾ. ಹಲೋ ಹಲೋ, ಕೇಳಿಸಿದ್ಯಾ? ಹಲೋ ಸರ್, ಕೇಳಿಸಿದ್ಯಾ ಈಗ? ಹಾ, ಶಾರದಾ ಇಲ್ಲೇ ಹೋಗ್ತಾ ಇದ್ದಾಳೆ. ಈ ಅಜ್ಜಿ ಹತ್ರ ಭೂಮಿ ಇಷ್ಟೊತ್ತಲ್ಲಿ ಇಲ್ಲೇ ಮಾಡ್ತಾ ಇದ್ದಾಳೆ. ಧೈರ್ಯವಾಗಿರು ಅಂತ ಹೇಳಿದ್ದೀನಲ್ವಾ. ಅಲ್ಬೇಡ, ಬಾ ಹೊರಡ. ಬಾ ನೀನ್ ಫಸ್ಟ್. ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ಶಾರದಾ ಕಿಕ್ಕಿ ಒಳಗಡೆ ಬಚ್ಚಿಟ್ಕೊಂಡಿರೋದು ಅಜಿತ್ ಇನ್ನೂ ಗೊತ್ತಿಲ್ಲ. ಗೊತ್ತಾಗೋದ್ರೊಳಗಡೆ ನಾನು ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಲಿ? ಅಜಿತ್ ಅನ್ನ ಭೂಮಿ ಬಂದಿರ್ಬೇಕು. ಏ ಭೂಮಿ, ನಾನ್ ತೆಗಿತೀನಿ ತಾಳು ಭೂಮಿ. ಈ ಸೆಕ್ಯೂರಿಟಿ ಗಾರ್ಡ್ ಎಲ್ಲೋದ? ನಾನೇ. ಅಜಿತ್ ಅಣ್ಣ, ಭೂಮಿ ಆರಾಮಿದ್ದೀರಾ? ಭೂಮಿ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಪಲ್ಲವಿಕಾ, ಈ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ? ಅಯ್ಯೋ ಅವನಾ ಟೀನೋ ಕಾಫಿನೋ ಕುಡಿಯಕ್ ಹೋಗಿರ್ತಾನೆ ಅಜಿತ್ ಅಣ್ಣ. ನೀವಿಬ್ರು ಒಳಗ್ ಬನ್ನಿ, ಇಬ್ರಿಗೂ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡ್ಕೊಡ್ತೀನಿ. ಬಂದಿದ್ದ ಆಯಾಸ ಎಲ್ಲ ಹಂಗೆ ಇಳ್ದೋಗ್ಬಿಡ್ಬೇಕು. ಬನ್ನಿ ಬನ್ನಿ. ಸಂಗೀತಮ್ಮ, ಸಂಗೀತಮ್ಮ, ನಚ್ಚಿ, ಅಜಿತ, ಮಗ್ನೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಣೋ. ನನ್ ಮುದ್ದು ಮಗ ಹೇಗಿದ್ದಾನೆ? ಸಕ್ಕತ್ತಾಗಿದ್ದೀನಿ. ಭೂಮಿ ಏನು ಇದು? ಭೂಮಿ 2 ದಿನಕ್ಕೆ ಸ್ವರ್ಗ ಹೋಗಿದ್ದಾಳಲ್ಲೋ. ಮಾ ನೀನ್ ಹೇಳಮ್ಮ ಫಸ್ಟ್, ನೀನ್ ಯಾಕೆ ಇಷ್ಟೊಂದು ಸ್ವರ್ಗ ಹೋಗಿದ್ಯಾ? ಸುಮ್ಮನೆ ಹೇಗಿದ್ಯಮ್ಮ? ಅಜ್ಜಿ ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಟೈಮ್ ಸರಿಯಾಗಿ ಮಾತ್ರ ಔಷಧಿ ಎಲ್ಲ ತಗೋತಾ ಇದ್ರಾ? ಕಾಲು ಏನಾದ್ರು ಬಂತ? ಏನಿಲ್ಲಪ್ಪ. ಅತ್ತೆ ನೀವ್ ಹೇಗಿದ್ದೀರಾ ಅತ್ತೆ? ನೀನು ನನ್ ಮಗ ಮನೆಗ್ ಬಂದಾಯ್ತಲ್ಲ, ಇನ್ನೇ ಸೂಪರ್ ಆಗಿರ್ತೀನಿ. ದೇವಿಯಾನಿ ಅಮ್ಮ ನೀವ್ ಹೇಗಿದ್ದೀರಾ? ಇಲ್ಲಿ ನಾವೆಲ್ಲರೂ ಆರಾಮಾಗಿದ್ದೀವಿ. ನೀವಿಬ್ರು ಕತೆ ಹೇಳ್ಬೇಕಷ್ಟೇ ಈಗ. ಅತ್ತೆ ಅದ್ ಸರಿ, ಮಾವ ಕಾಣಿಸ್ತಿಲ್ಲ. ನಿಮ್ ಮಾವ ಏನೋ ಎಮರ್ಜೆನ್ಸಿ ಮೀಟಿಂಗ್ ಬಂತು ಅಂತ ಹೋದ್ರು. ಇನ್ನೇನ್ ಬಂದ್ಬಿಡ್ತಾರೆ ಅನ್ಸುತ್ತೆ. ನಮ್ ದೊಡ್ಡ ಸಾಹೇಬ್ರು ಓಹೋ, ವಾಟ್ ಅ ಗ್ಲೋ ಆನ್ ಬೋತ್ ಯುವರ್ ಫೇಸಸ್. ಇದು ನೀನ್ ಹೇಗಿದ್ಯಾ? ನಾನ್ ಸಕ್ಕತ್ತಾಗಿದ್ದೀನಿ. ಅದಕ್ಕೆ ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿನಗ್ ಖುಷಿಯಾಗಿ ಅಂತ ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದ ಕಣೋ. ಇಲ್ಲಿ ನೋಡು, ತುಂಬಾ ಸಣ್ಣಾಗಿಲ್ವಾ? ಅವಳಿಗೆ ಊಟ ಸೆಟ್ ಆಗಿಲ್ಲ ಅನ್ಸುತ್ತೆ. ನೀನ್ ಬೇರೆ ಊಟ ತರ್ಸ್ಕೊಂಡು ತಿನ್ಬೇಕಿತ್ತು ತಾನೆ. ನೀನ್ ತಂದ್ಕೊಡ್ಬೇಕಲ್ವೇನೋ? ಮದನಿಗೆ ಹನಿಮೂನ್ ಮುಗಿಸ್ಕೊಂಡು ಕಪ್ಪಲ್ಲು ಗ್ಲೋಪ್ ಆಗಿ ಬಂದಿದ್ದಾರೆ. ಖುಷಿ ಪಡೋದ್ ಬಿಟ್ಟು ನೀನ್ ಒಳ್ಳೆ ಹಳೆ ತಾಯಿಂದ ತರ ಊಟ ಸರಿಯಾಗಿ ಮಾಡಿಲ್ಲ, ಅದ್ ಮಾಡಿಲ್ಲ, ಇದ್ ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಅದೆಲ್ಲ ಬಿಸಿ. ಅದಕ್ಕೆ ನೀವ್ ಇಲ್ದೆ ಈ ಇಡೀ ಮನೆ ಎಷ್ಟು ಬೋರಿಂಗ್ ಆಗಿತ್ತು ಗೊತ್ತಾ? ನಿಜನಮ್ಮ ಇದು? ನಿನ್ನ ಅಷ್ಟು ಮಿಸ್ ಮಾಡ್ಕೊಂಡ್ಯಾ? ನಾನ್ ನಿಮ್ಮನ್ನ ಇಷ್ಟು ಮಿಸ್ ಮಾಡ್ಕೊಂಡೆ. ನಾವಿಬ್ರು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಫೋಟೋಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಅಪ್ಪ ಅವರೇ. ಹೇಗಿದ್ಯಾ ಅಜ್ಜಿ? ನಾನು ಇಲ್ಲಿವರೆಗೂ ಚೆನ್ನಾಗಿದೆ. ಬೈ ದ ವೇ, ದೇವಿಯಾನಿ ಅತ್ತೆ ನೀನ್ ಬಂದಿದ್ರಿಂದ ಖುಷಿಯಾಗಿರ್ತಾರೆ ಅನ್ಸುತ್ತೆ. ಅಂದ್ರೆ ನಿಮ್ಗೆ ಯಾರಿಗೂ ಖುಷಿ ಆಗಿಲ್ವಾ? ಅಂಜು, ಅದು ದೇವಿಯಾನಿ ಅಮ್ಮ ನೀನ್ ಬರೋವರೆಗೂ ತುಂಬಾ ಮಿಸ್ ಮಾಡ್ಕೋತಾ ಇದ್ರು ನಿನ್ನ. ಈಗ ನೀನ್ ಬಂದಿದ್ಯಲ್ಲ, ದೇವಿಯಾನಿ ಅಮ್ಮ ತುಂಬಾ ಖುಷಿ ಆಗಿರುತ್ತೆ. ಅದನ್ನ ಹೇಳಕ್ ಹೋದ್ರು ಸಾಹೇಬ್ರು ಅಲ್ವಾ ಸಾಹೇಬ್ರೆ? ಅಷ್ಟೇ ಅಷ್ಟೇ. ಹೌದು, ಟ್ರಿಪ್ ಎಲ್ಲೋ ಬೋರಿಂಗ್ ಅಂತ ಅನಿಸ್ಲಿಲ್ವಾ ಅಜ್ಜೆ? ಸ್ವಲ್ಪ ಹೊತ್ತು ಬೋರಿಂಗ್ ಅನ್ನಿಸ್ತಿದ್ದು. ಹಾ, ಐ ನ್ಯೂ ಇಟ್. ಹೌದಾ? ಮತ್ ನಾವೆಲ್ಲರೂ ಆ ರೆಸಾರ್ಟ್ ಹೋಗೋಣ ಅನ್ಕೊಂಡಿದ್ವಲ್ಲೋ. ಇಲ್ಲೂ ನೋಡಿ, ನನ್ನ ಫೀಲಿಂಗ್ಸ್ ನೀವು ಕರೆಕ್ಟ್ ಆಗಿ ಅರ್ಥನೇ ಮಾಡ್ಕೊಳಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಮತ್ತೆ ಮತ್ತೆ ನಾನ್ ಹೇಳಿದ್ದು, ಭೂಮಿ ಸುಸ್ತಾಯ್ತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಹೊತ್ತು ಸ್ವಲ್ಪ ಮಲ್ಕೋತಿದ್ಲು. ಆ ಸ್ವಲ್ಪ ಮಲ್ಕೊಳ್ಳೋ ಟೈಮ್ ಇದೆಯಲ್ಲ, ಅವಾಗ ನಂಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು. ಯಾಕಂದ್ರೆ ನಿನ್ನ ಬಿಟ್ಟು ನಾನು ಸ್ವಲ್ಪ ಹೊತ್ತು ಇರೋದಕ್ಕಾಗಿಲ್ಲ. ತುಂಬಾ ಬೋರ್ ಆಗ್ಬಿಡುತ್ತೆ ಅವಳಿಲ್ಲ ಅಂತ. ಅಜ್ಜಿ ನೀನ್ ಕೊಡ್ಸಿ ಡ್ರೆಸ್ ಎಲ್ಲ ಹಾಕೊಂಡಿದ್ದೆ ತಾನೆ? ಹೌದು. ನಿಮ್ಮಿಬ್ರನ್ನ ನೋಡಿದ ಖುಷಿನಲ್ಲಿ ಕೇಳೋದನ್ನೇ ಮರ್ತೆ. ಏನೋ ಇದು ದಿಢೀರಂತ ಬೆಳಗ್ಗೆ ಹೀಗೆ ಬಂದ್ಬಿಟ್ಟಿದ್ದೀರಾ? ಹೇಳ್ತೀನಮ್ಮ. ಮಾವ ಅವನು ಅಜ್ತಾ, ಇದೇನು ಇಷ್ಟ ಬೇಗ ಬಂದ್ಬಿಟ್ಯಾ? ನೀನ್ ಇಷ್ಟ ಬೇಗ ಬಂದಿದ್ ನೋಡಿ, ನೀನ್ ಹೇಳ್ದಂಗೆ ಕಳಸದಿಂದ ಬರ್ತಾ ಶಾರದನ್ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಅನ್ಕೊಂಡಿದ್ನು. ಬಾಬಾ ಏನ್ ಹೇಳ್ತಾ ಇದ್ದೀರಾ? ಶಾರದಕ್ಕನ್ನ ಅಜಿತ್ ಹೇಗ್ ಕರ್ಕೊಂಡ್ ಬರಕ್ ಸಾಧ್ಯ? ಯಾಕಂದ್ರೆ ಶಾರದತ್ತೆ ಕಳ್ಸದಲ್ಲಿತ್ತು. ಶಾರದಕ್ಕ ಕಳಿಸದಲ್ಲಿ ಅದ ಹೇಗ್ ಸಾಧ್ಯ ಆಗ್ತೀನಿ? ನಾವು ಶಾರದತ್ತೆನ ನೋಡಿದ್ದು ನಿಜ.